ಎಲ್ರಿಗೂ ನಮಸ್ಕಾರ. ಮತ್ತೆ ಒಂದು ಚಿಕ್ಕ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಪ್ರಜೆಗಳಿಗೂ ಯಾರೇ ಬಂದು ಏನೇ ಕೇಳಿದ್ರು ಅವ್ರಿಗಿಲ್ಲ ಅಂತಿರಲ್ಲ. ಎಲ್ಲ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡ್ತಾ ಇರ್ತಾನೆ. ಹಾಗಾಗಿ ಅವನು ಹೆಸರುವಾಸಿಯಾಗಿರ್ತಾನೆ. ಅವನ ಹೆಸರು ಪಕ್ಕದ ರಾಜ್ಯಗಳಲ್ಲಿ, ಪಕ್ಕದ ಊರುಗಳಲ್ಲಿ ಎಲ್ಲ ಕಡೆನೂ ಆ ಊರಿಗೆ ಹೋಗಿ ಆ ರಾಜನ ಏನು ಕೇಳಿದ್ರು ಕೂಡ ಕೊಡ್ತಾನೆ ಅಂತ ಎಲ್ಲರಿಗೆ ಗೊತ್ತಾಗಿರುತ್ತಲ್ಲ. ಒಬ್ಬತಾನೆ ಆ ರಾಜ್ಯಕ್ಕೆ ಬರ್ತಾನೆ. ಬಂದು ಇನ್ನೇನು ಅಲ್ಲಿ ಸ್ವಲ್ಪ ದೂರದಲ್ಲಿ ಹೋದರೆ ಆ ರಾಜ್ಯ ಸಿಗ್ತಾ ಇರುತ್ತೆ, ಆ ಊರು. ಅಲ್ಲಿಗೆ ಹೋಗ್ಬೇಕಂದ್ರೆ ಕತ್ಲಾಗುತ್ತೆ. ಕತ್ಲಾದ್ರಲ್ಲ ಅವಾಗ ಊರ ಹೊರಗಡೆ ಚಾವಡಿ ಅಂತ ಇರುತ್ತೆ. ಆ ಚಾವಡಿಲಿ ಉಳ್ಕೊಂಡು ಮರುದಿನ ಹೋಗಿ ರಾಜಕ್ಕೆ ಭೇಟಿಯಾಗಿ ನನಗೆ ಬೇಕಿದ್ದು ಕೇಳೋಣ ಅಂತ ಅಲ್ಲಿಗೆ ಬರ್ತಾನೆ. ಆ ಚಾವಡಿಗೆ ಹೋಗಿ ಕೂಡ್ಬೇಕಂದ್ರೆ ಆಲ್ರೆಡಿ ಒಬ್ಬ ತಲೆ ಕುಂತಿದ್ರೆ, ಅವಾಗೆಲ್ಲ ರಾಜರು ರಾತ್ರಿ ಆಯ್ತಂದ್ರೆ ಯೋಗಕ್ಷೇಮ ವಿಚಾರ ಮಾಡಕ್ಕೆ ಮಾರು ವೇಷದಲ್ಲಿ ಎಲ್ಲ ಬರ್ತಿರ್ತಾನ. ಅವಾಗ ಮಾರು ವೇಷದಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ರಾತ್ರಿ ಇವ್ರು ಏನು ಮಾತಾಡ್ಕೊಂತಾರೆ ಕೇಳೋಣ ಅಂತೇಳಿ ಅಲ್ಲೇ ಸೈಡಲ್ಲೇ ಅವತ್ಕೊಂಡು ಅಂದರೆ ಬಚ್ಚಿಟ್ಕೊಂಡು ಕೇಳ್ತಾ ಇರ್ತಾನೆ ಇವರಿಬ್ರು ಮಾತಾಡೋದನ್ನ. ಅವಾಗ ಚಾವಡಿಯಾಗ ಒಬ್ಬತ ಇರ್ತಾನಲ್ಲ, ಇನ್ನೊಬ್ಬತ ಬೇರೆ ಊರಿಂದ ಬಂದತ ಕೇಳ್ತಾನೆ, ಏನಪ್ಪ ಇಲ್ಲಿ ನಿಮ್ಮೂರು ರಾಜ ಚೆನ್ನಾಗಿದ್ದಾನಲ್ಲ ಅಂತ, ಏನು ಕೇಳಿದ್ರು ಕೊಡ್ತಾನಂತಲ್ಲ. ನನಗಂತೂ ದುಡ್ಡಿನ ಸಮಸ್ಯೆ ವಿಪರೀತ ಇದೆ, ದುಡ್ಡಿಲ್ಲದ ಏನೂ ನಡೆಯಂಗಿಲ್ಲಲ್ಲ. ಹಾಗಾಗಿ ನಿಮ್ಮ ರಾಜನ ನಾನು ದುಡ್ಡು ಕೇಳಬೇಕು ಅಂತ ಬಂದಿದ್ದೀನಿ. ಈಗ ಕತ್ಲಾಯ್ತಲ್ಲ, ನಾಳೆ ಹೋಗಿ ಕೇಳ್ತೀನಿ ಅಂತ. ಸರಿ ಬಿಡಪ್ಪ ಅಂತಾನ. ಮತ್ತು ನೀನು ಇಲ್ಲೇ ಇದ್ದಲ್ಲ, ನಿನಗೇನು ಬೇಕಿಲ್ಲೇನು, ನೀನು ನನ್ನ ಜೊತೆ ಬಾ, ಏನಾದರೂ ಕೇಳು ಅಂತಾನ. ಅವಾಗ ಫಸ್ಟ್ ಇದ್ದತ ಏನಂತಾನ, ನನಗೇನು ಬೇಡ, ನನಗೇನಾದರೂ ಬೇಕಾದರೆ ನಾನು ದೇವರಿಗೆ ಕೇಳ್ಕೊತೀನಿ, ಭಗವಂತನ್ನೇ ಕೇಳ್ತೀನಿ, ನಾನು ಯಾರಿಗೂ ಏನೂ ಕೇಳೋದಿಲ್ಲ ಅಂತ ಹೇಳ್ತಾನೆ. ಇನ್ನು ತೆಗೆದತ್ತ, ನಿನ್ನಿಷ್ಟಪ್ಪ, ನನಗಂತೂ ದುಡ್ಡು ಬೇಕು, ನಾನು ಕೇಳಕ್ಕೆ ಬಂದರೆ ನಾಳೆ ಹೋಗಿ ಕೇಳ್ತೀನಿ ಅಂತೇಳಿ ಸರಿ ಮಾಡ್ತಾರ. ಅಲ್ಲೇ ಇನ್ನೊಂದು ಸ್ವಲ್ಪ ತಷ್ಟಿಗೆ ಇನ್ನೊಬ್ಬತ ಬರ್ತಾನೆ, ಮೂರನೇ ವ್ಯಕ್ತಿ ಬರ್ತಾನೆ. ಇನ್ನು ಎರಡನೇ ದತ್ತ ಕೇಳ್ತಾನೆ, ನೀನು ಯಾಕೆ ಬಂದಿದ್ದಪ್ಪ, ನೀನೇನು ಕೇಳಕ್ಕೆ ಬಂದಿದೆ ಅಂದರೆ, ನನಗೆ ಈಗಷ್ಟೇ ಒಂದು ತಿಂಗಳಿಂದ ನನ್ನ ಹೆಂಡತಿ ಸತ್ತೋದ್ಲು. ಅವಳು ತುಂಬ ಚೆನ್ನಾಗಿದ್ಲು, ಅಷ್ಟು ಸುಂದರವಾಗಿದ್ಲು, ಹಾಗೆ ಅಷ್ಟೇ ಒಳ್ಳೆಯವಳು ಕೂಡ ಇದ್ಲು. ಅವಳು ನನ್ನ ಯೋಗಕ್ಷೇಮ ಎಲ್ಲ ಕೇಳ್ತಿದ್ಲು. ಬಟ್ ಇವಾಗ ಆಕೆ ಸತ್ತೋದಾಗಿಂದ ನನಗೆ ಜೀವನನೇ ಬೇಸರ ಆಗಿಬಿಟ್ಟದ. ನನಗೆ ಏನು ಎಲ್ಲಿ ಕುಂತ್ರೆ ಆಕೆ ನೆನಪಾಕತ್ತಾಳ. ನನಗೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ರಾಜನಲ್ಲೇ ಹೋಗೋಣ, ಹೆಂಡ್ತಿನ ಕೇಳೋಣ, ಹುಡುಗಿನ ಕೇಳೋಣ ಅಂತ ಅಂದ್ಕೊಂಡೀನಿ ಅಂತ ಹೇಳ್ತಾನ. ನೀನು ಏನನ್ನ ಕೇಳಪ್ಪ, ನೀನು ಕೂಡ ನನ್ನ ಜೊತೆ ಬಾ, ಒಬ್ಬತ್ತೆ ಇರ್ತೆಯಲ್ಲ ಅಂತ ಮೂರನೇದತ್ತೆ ಕರಿತಾನ. ಇಲ್ಲಪ್ಪ, ನೀವು ಬೇಕಾದ್ರೆ ಕೇಳ್ರಿ, ನಾನು ಮಾತ್ರ ಯಾರನ್ನು ಏನೂ ಕೇಳೋದಿಲ್ಲ, ನಾನು ಕೇಳಿದ್ರೆ ಭಗವಂತನಷ್ಟೇ ಕೇಳ್ತೀನಿ, ನಾನು ಮತ್ತೆ ಬೇರೆ ಯಾರನ್ನ ಕೇಳಂಗಿಲ್ಲ ಅಂತ ಇದನ್ನೆಲ್ಲ ರಾಜ ಸೈಡಿಂದ ಕೇಳ್ತಾ ಇರ್ತಾನ. ಇವನಿಗೆ ಎಷ್ಟು ಸೊಕ್ಕಿರಬೇಕು, ಏನು ಬೇಕಾದ್ದು ಏನು ಕೇಳಿದ್ರೆ ಕೊಡ್ತೀನಂತ ನಾನು ಹೇಳಿದ್ರು ಕೂಡ ನಾನು ಏನೂ ಕೇಳಲ್ಲ, ಭಗವಂತನ್ನೇ ಕೇಳ್ತೀನಿ, ನನಗೇನ ಬೇಕಾರೆ ಅಂತ ಹೇಳ್ತಾನಲ್ಲ. ಬರಲಿ ಅವ್ನು, ನಾಳೆ ಬರಲಿ, ಅವ್ನು ನೋಡ್ಕೋತೀನಿ ಅಂತೇಳಿ ರಾಜ ಹೋಗ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಆಗುತ್ತೆ, ಎಲ್ಲರೂ ರಾಜಾಸ್ಥಾನಕ್ಕೆ ಹೋಗ್ತಾರೆ. ಆಸ್ಥಾನಕ್ಕೆ ಹೋದ್ಮೇಲೆ ದಿನಾ ತಂದದೇ ಕೆಲಸ, ಯಾರಿಗೆ ಏನು ಬೇಕೋ ಅದು ಕೊಡೋದು. ಎಲ್ಲರೂ ಲೈನ್ ನಿಂತಿರ್ತಾರೆ, ಅವ್ರಿಗೆ ನಮ್ಗೆ ಅದು ಬೇಕು, ನಮ್ಗೆ ಇದು ಬೇಕು ಅಂತೇಳಿ. ಇವ್ರ ಪಾಳಿ ಕೂಡ ಬರ್ತದ. ಅವಾಗ ಫಸ್ಟ್ನೇದವ್ನು ಕೇಳ್ತಾನೆ, ನಿನಗೇನು ಬೇಕಪ್ಪ ಅಂದರೆ, ಅವ್ನು ಫಸ್ಟ್ನೇದವ್ನು ಏನು ಹೇಳ್ತಾನೆ, ನನಗೇನು ಬೇಡಪ್ಪ, ನಾನು ಇವ್ರ ಜೊತೆಗೆ ಬಂದಿದ್ದೀನಿ, ನನಗೇನ ಬೇಕಾದ್ರೆ ನಾನು ಭಗವಂತನ ಕೇಳ್ತೀನಾಗಲಿ, ನಾನು ಯಾರನ್ನ ಕೇಳಲ್ಲ ಅಂತಾನ. ಅವ್ರು ರಾಜ ಇಷ್ಟು ಬರ್ತದ. ಅವ್ನು ಈಗನು ಇದೇ ಮಾತಾಡ್ತಾನಲ್ಲ, ಮಾಡ್ತೀನಿ ಅವನಿಗೆ ಅಂತೇಳಿ, ಆಯ್ತು ನೀನು ಸರಿಯಪ್ಪ ಹಂಗಾರೆ ಅಂತಾನ. ಮತ್ತು ಎರಡನೇದವ್ನು ಬರ್ತಾನೆ, ನನಗೆ ದುಡ್ಡು ಬೇಕು ರಾಜ, ನನಗೆ ದುಡ್ಡಿಲ್ಲದ್ರೆ ಏನೂ ನಡೆಯಂಗಿಲ್ಲ, ಎಲ್ಲ ನಡೆಯೋದು ದುಡ್ಡಿನಿಂದನೇ, ನನಗೆ ದುಡ್ಡು ಬೇಕು, ಅದನ್ನು ನೀವು ಕೊಟ್ಟರೆ ಸಾಕು, ನಾನು ತೊಗೊಂಡು ಹೋಗ್ತೀನಿ ಅಂತಾನ. ಸರಿ ಹಾಗಾದ್ರೆ ಇವನಿಗೆ ಎಷ್ಟು ಒತ್ಕೊಳ್ಳೋಕೆ ಸಾಧ್ಯ ಆಗ್ತದೋ ಒಂದು ದುಡ್ಡಿನ ಮೂಟನೇ ಕೊಟ್ಬಿಡ್ರಿ ಅವನಿಗೆ, ಒಂದು ಚೀಲದಲ್ಲಿ ಹಾಕಿ ದುಡ್ಡು ಕೊಟ್ಟು ಸೈಡ್ ಆಗ್ತಾನೆ. ಇನ್ನು ಮೂರನೇ ವ್ಯಕ್ತಿ ಬರ್ತಾನೆ, ನಿನಗೇನು ಬೇಕಪ್ಪ ಅಂದರೆ, ಇಲ್ಲ ರಾಜ, ನನಗೆ ಹೆಂಡತಿ ಸತ್ತೋಗ್ಯಾಳ, ನನಗೆ ಹೆಂಡತಿ ಬೇಕು, ಒಂದು ಹುಡುಗಿ ಬೇಕು ಅಂತ ಹೇಳ್ತಾನೆ. ಅವಾಗ ತನ್ನ ರಾಜ್ಯದಾಗ ಯಾರ್ಯಾರು ಹುಡುಗಿಯರು ಇರ್ತಾರಲ್ಲ ಎಲ್ಲರನ್ನ ಕರೆಸ್ತಾನ. ನಿನಗೆ ಯಾವ ಹುಡುಗಿ ಇಷ್ಟ ಆತಾಳ ಆ ಹುಡುಗಿನ ನೋಡಿ ನೀನು ಕರ್ಕೊಂಡು ಹೋಗು ಅಂತೇನು. ಅವಾಗ ನೋಡ್ತಾನೆ, ಸ್ವಲ್ಪ ತನ್ನ ಹೆಂಡತಿ ಥರನೇ ಇರೋ ರೀತಿ ಒಂದು ಹುಡುಗಿನ ತೊಗೊಂಡು, ನನಗೆ ಈ ಹುಡುಗಿ ಇರಲಿ ಅಂದರೆ ಅವ್ರ ಜೊತೆ ಮಾತಾಡಿ ಆ ಹುಡುಗಿನ ನಿಮ್ಮ ಮದುವೆ ಮಾಡ್ಕೊಪ್ಪ ಹೋಗಂತೇಳಿ ಆ ಹುಡುಗಿನ ಕೊಟ್ಟು ಕಳಿಸ್ತಾನೆ. ಇವರು ಸ್ವಲ್ಪ ತನ್ನ ಆಸ್ಥಾನ ದಾಟೋದನ್ನೇ ಕಾಯ್ತಾ ಇರ್ತಾರೆ. ಅಲ್ಲಿ ನಿಂತಿರ್ತಾರಲ್ಲ ಸೇವಕರನ್ನ ಕರೆಸ್ತಾರೆ, ಬನ್ನಿ ಇಲ್ಲಿ ಸೇವಕರ, ಏನಂದರೆ ಇಲ್ಲಿ ಮೂವರು ಹೋದ್ರಲ್ಲ, ಅವ್ರ ಮೂವರಲ್ಲಿ ಯಾರು ಖಾಲಿ ಕೈಲೇ ಹೋಗ್ತಾ ಇದ್ದಾರಲ್ಲ ಅವನಿಗೆ ತಲೆನೇ ಕಟ್ ಮಾಡ್ಕೊಂಡು ತಂದುಬಿಡ್ರಿ, ನನಗೆ ಅವನಿಗೆ ಎಷ್ಟು ಸೊಕ್ಕಿದ್ರೆ ನನಗೆ ಕೇಳಲ್ಲ ಅಂತಾನೆ ಅಂತ ಹೇಳ್ತಾನೆ. ಇನ್ನು ರಾಜನ ಆಜ್ಞೆ ಪಾಲಿಸ್ಲೇಬೇಕಲ್ಲ ಸೇವಕರು. ಹೋಗ್ತಾರೆ. ಮತ್ತೀಗ ಪ್ರಕೃತಿ ಕರೆ ಬರ್ತದ, ಅಂದರೆ ಟಾಯ್ಲೆಟ್ಗೆ ಹೋಗಬೇಕು ಅಂತ. ಆವಾಗ ಚೀಲ ಹೊತ್ಕೊಂಡು ಎಲ್ಲಿಟ್ಟು ಹೋಗ್ಬೇಕು, ಎಲ್ಲಿಟ್ಟು ಹೋದ್ರೆ ಮತ್ತೆ ಏನಪ್ಪ ಭಯ ಅಂತೇಳಿ ಖಾಲಿ ಕೈಯಾಗಿರ್ತಾನಲ್ಲ, ಅತ್ತೆಗ ಆ ಚೀಲದ ಮೂಟೆನ ಕೊಟ್ಟು, ನೀವು ಸ್ವಲ್ಪ ಇಲ್ಲಿ ಇಟ್ಕೋ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ. ಆ ಕಡೆ ಹೋಗೋಷ್ಟೊತ್ತಿಗೆ ಈ ಕಡೆ ಸೈನಿಕರು ಬಡ ಬಂದ್ಬಿಟ್ಟಿರ್ತಾರೆ, ಹಿಂದೆಲಿಂದಲೇ ಫಾಲೋ ಮಾಡ್ಕೊಂಡು ಬಂದಿರ್ತಾರ. ಮುಗಿಸ್ಕೊಂಡು ಬರ್ತಿರ್ತಾನ, ಬಂದು ನಿಂತಿರ್ತಾನ, ಇನ್ನು ಇತನ ಕೈಗೆ ಮೂಟೆ ಇರ್ತದೆ, ಸೈನಿಕರು ಬಂದ್ಬಿಡ್ತಾರೆ.
ಯಾರು ಖಾಲಿ ಕೈಲಾರ ಅವ್ರದ್ದು ತಲೆ ತೊಗೊಂಡು ಬಾ ಅಂತ ಹೇಳ್ತಾನ. ಈಗ ಖಾಲಿ ಕೈ ಯಾರ್ದು? ದುಡ್ಡು ಇಟ್ಕೊಂಡು ಹೊಂದಿರೋದು. ಅವನು ಹಿಂದಲಿಂದ ಹೋಗಿ ಆ ತಲೆ ಹರ್ಕೊಂಡು ಇವ್ರಿಗೆ ಗೊತ್ತಾಗಲಿನ ಬರಕತ್ತನ್ ಬಿಡು ಅಂತೇಳಿ ಇವರಿಬ್ಬರೇ ಮುಂದೆ ಹೋಗ್ತಾ ಇರ್ತಾರೆ. ಆ ತಲೆ ತೊಗೊಂಡೋಗಿ ರಾಜನಿಗೆ ಕೊಡ್ತಾರೆ. ರಾಜ ನೋಡ್ತಾನೆ, ಶಾಕ್. ಅಯ್ಯೋ ಏನಪ್ಪ ನೀನು ಯಾರ ತಲೆ ತಂದಿದೀಯಲ್ಲ? ನಾನು ಹೇಳಿರೋದು ಖಾಲಿ ಕೈಲೇ ಯಾರು ಹೋಗ್ತಾ ಇರ್ತಾರಲ್ಲ ಅವನ ತಲೆ, ಇವನು ದುಡ್ಡು ಕೊಟ್ಟವನು, ಇವನು ಬೇಡ ಇವಂದು, ಈಗ ಹೋಗಿ ಖಾಲಿ ಕೈಲೇ ಹೋಗ್ತಾ ಇರ್ತಾನಲ್ಲ ಅವನು ತೊಗೊಂಡು ಬನ್ನಿ ಅಂತ ಮತ್ತೊಮ್ಮೆ ಕಳಿಸ್ತಾನೆ. ಸರಿ, ಇನ್ನು ದುಡ್ಡು ಅವನಂತರೂ ಬರಲಿಲ್ಲಪ್ಪ, ಇನ್ನೆಲ್ಲಿ ಬರ್ತಾನೇನೋ, ಮುಂದನ ಹೋಗೋಣ ಅಂತೇಳಿ ಇವನು ದುಡ್ಡು ಇಟ್ಕೊಂಡಿರ್ತಾನ. ಅವ್ನು ಹುಡುಗಿನ ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅವನಿಗೆ ನೀರು ಅಡಿಕೆ ಆಗುತ್ತೆ. ನಾನು ನೀರು ಕುಡಿದು ಬರೋದನ್ನ ನಾನು ಹುಡುಗಿ ನೀನು ನೋಡ್ಕೊತಿರು, ನಾನು ಬೇಗ ಬಂದ್ಬಿಡ್ತೀನಿ, ಮತ್ತೆ ಅಲ್ಲಿ ಕಳ್ಳು ಮುಳ್ಳಾಗಿ ಯಾಕಿನ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಸರಿ ಹಾಗಾದ್ರೆ ಬೇಗ ಬಾ ಅಂತೇಳಿ ಒಂದು ಕೈಯಾಗ ಹುಡುಗಿನ ಇಟ್ಕೊಂಡು ಒಂದು ಕೈಯಾಗ ಚೀರ ಇಟ್ಕೊಂಡು ಕಾಯ್ತಾ ಇರ್ತಾನೆ. ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಿ ನಾನು ನೀರು ಕುಡಿದು ಬರ್ತಾ ಇರ್ತಾನೆ. ಬರ್ತಾ ಇರ್ಬೇಕಾದ್ರೆ ಸೇವಕರು ಅದೇ ಟೈಮ್ಗೆ ಹೋಗ್ತಾರೆ. ಅವಾಗ ನೋಡ್ತಾನೆ, ಅಲ್ಲಿ ಹಿಂದ್ಲಿಂದ ಬರ್ಬೇಕಾದ್ರೆ ನೋಡ್ತಾರೆ ಅವನ ಕೈಯಲ್ಲಿ ಹುಡುಗಿ ಇದೆ ಮತ್ತು ಚೀಲ ಇದೆ. ಈತ ಖಾಲಿ ಕೈಲಾನ, ಈತನೇ ಇರ್ಬೋದು ಅಂತೇಳಿ ಅತ್ತನ ತಲೆನೂ ಹಿಂದಲಿಂದ ಕಡ್ಕೊಂಡು ರಾಜನ ಆಸ್ಥಾನಕ್ಕೆ ಒಯ್ತಾರೆ. ರಾಜ ನೋಡಿ ಶಾಕ್ ಆಗ್ತಾನೆ. ಅಯ್ಯೋ ಇನ್ನೆಲ್ಲರೂ ನಿಮಗೆ ಸಾಯಿಸ್ಕೊಂತ ಹೋದ್ರೆ ಆಗಲ್ಲ ಅಂತೇಳಿ ರಾಜ ಸುಮ್ಮನಾಗ್ಬಿಡ್ತಾನೆ. ಇವನು ರೊಕ್ಕ ಹಣ ಚೀಲ ತೊಗೊಂಡು ಹೋಗ್ಬಿಡ್ತಾನೆ. ನಿಜ ಅಲ್ಲ ಫ್ರೆಂಡ್ಸ್? ನೋಡಿದ್ರಲ್ಲ, ಅವನು ಭಗವಂತನ ಕೇಳಿದ್ದು ಯಾರು ಕಸ್ಕೊಳಕ್ಕಾಗಲಿಲ್ಲ. ನಮ್ಮ ಪ್ರಾಪ್ತದಲ್ಲಿ ಇತ್ತು, ನಮ್ಮ ಯೋಗದಲ್ಲಿ ಇತ್ತು ಅಂತಂದರೆ ಯಾವ ರೀತಿಯಿಂದಾಗಲಿ ನಮ್ಮ ಹತ್ರ ಬಂದು ಸೇರ್ಕೊಳ್ಳುತ್ತೆ. ಇದನ್ನು ಕೂಡ ದುಡ್ಡು ಇಸ್ಕೊಂಡ್ರು, ಹುಡುಗಿನ ಇಸ್ಕೊಂಡ್ರು, ಬಟ್ ಅವರಲ್ಲಿ ಅದೃಷ್ಟದಲ್ಲಿ ಇಲ್ಲ ಅಂದಾಗ ಅದು ಅವ್ರಿಗೆ ದಕ್ಕಲೇ ಇಲ್ಲ. ಭಗವಂತನ ಅವನು ಬೇಡಿದ, ಯಾರನ್ನ ಬೇಡಲಿಲ್ಲ, ಬಟ್ ಅವೆರಡು ಅವನಿಗೆ ದಕ್ಕಿತ್ತು. ಹಾಗಾಗಿ ನಮ್ಗೆ ಏನಾದರೂ ನಾವು ಕೇಳ್ಕೋಬೇಕು, ಬೇಡ್ಕೋಬೇಕಂತಾರೆ ಭಗವಂತನೇ ಬೇಡ್ಕೊಳ್ಳಿ. ಇದೇನೋ ಹೇಳ್ತಾರಲ್ಲ, ಮಾನವ ಕೊಟ್ಟಿದ್ದು ಮನೆ ತನಕ, ಭಗವಂತ ಕೊಟ್ಟಿದ್ದು ಕಡೆ ತನಕ ಅಂತ. ಹಾಗಾಗಿ ನಮ್ಗೆ ಏನೇ ಪ್ರಾರ್ಥನೆಗಳಿದ್ರೆ, ಏನೇ ಇಚ್ಛೆಗಳಿದ್ರೆ ಎಲ್ಲ ಭಗವಂತನ್ನೇ ಕೇಳ್ಕೊಳ್ಳಿ ಅಂತ ಹೇಳ್ತಾ ಈ ಚಿಕ್ಕ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.